ಭೇಟಿಯಾಗಿದ್ದೋ ಮಾತಾಡ್ದೋ ನಮ್ಮ ಕೊಲೀಗು ನಮ್ಮ ಶಾಸಕರು ನನ್ನ ಜೊತೆ ನಮ್ಮ ಡಿಸ್ಟ್ರಿಕ್ಟ್ ಲೀಡರು ನಮ್ಮ ಪಕ್ಷದ ಮುಖಂಡರುಗಳು ಅವರನ್ನ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಬಂದಿದ್ದೀವಿ. ಇದು ಕಾನೂನು ಏನಿದ್ರು ರೇವಣ್ಣವ್ರ ಪರ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ. ಸೌಹಾರ್ದತೆಯಿಂದ ಮೀಟ್ ಮಾಡ್ತಕ್ಕಂಥದ್ದು ಬಹುಶಃ ಈ ರೀತಿಯಾದಂಥ ಘಟನೆಗಳು ಈ ದ್ವೇಷದ ರಾಜಕಾರಣ ಯಾರಿಗೂ ಆಗಬಾರ್ದು. ಅದು ನನ್ನ ಮೊದಲೇ ಒಂದಿದೆ. ಬಹುಶಃ ಇದು ಆಗಿರ್ತಕ್ಕಂಥದ್ದು ಘಟನೆಯನ್ನ ಖಂಡಿಸಿ ಇವತ್ತು ರೇವಣ್ಣವ್ರಿಗೆ ಬೇರೆ ಅಲ್ಲ ಅಥವಾ ಇನ್ನೊಂದ್ಸಲಿ ನನಗೆ ಬೇರೆ ಅಲ್ಲ ಇನ್ನೊಬ್ರಿಗೆ ಬೇರೆ ಅಲ್ಲ ಈ ರೀತಿ ಪ್ರವೃತ್ತಿ ರಾಜಕೀಯವಾಗಿ ದ್ವೇಷ ಮಾಡಿಕೊಂಡು ಏನೋ ರಾಜಕೀಯ ಲಾಭ ತಗೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಯಾವುದೂ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಹೇಳಿ ಅವರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಧೈರ್ಯವಾಗಿದ್ದಾರೆ. ಇವತ್ತು ಕೋರ್ಟ್ ಕೂಡ ಮುಂದಕ್ಕೆ ಹೋಗಿದೆ ಅಂತಕ್ಕಂಥದ್ದು ನಮಗೆ ಮೆಸೇಜ್ ಬಂತು. ಮೋಸ್ಟ್ಲಿ ಸೋಮವಾರ ದಿವಸ ಬೇಲ್ ಆಗ್ತದೆ ಅಂತಕ್ಕಂಥದ್ದು ನಮ್ಮ ನಂಬಿಕೆ ಇದೆ. ಅದನ್ನೇ ಹೇಳಿದ್ನಲ್ಲ, ಅದು ಮುಂದೂಡಿದ್ದಾರೆ. ರಾಜಕೀಯ ಪ್ರೇರಿತ ಅಂದ್ರೆ ಯಾವ ರೀತಿ ಸರ್? ಅಂದ್ರೆ ರಾಜಕೀಯ ಪ್ರೇರಿತ ಅಂತಂದ್ರೆ ಅದಕ್ಕೆ ಆನ್ಸರ್ ನೀವು ಹುಡುಕಬೇಕು. ರಾಜಕೀಯ ಪ್ರೇರಿತ ಅಂದ್ರೆ ದ್ವೇಷ, ಟಾರ್ಗೆಟ್ ಮಾಡಿದ್ರೆ ಅದೇ ದ್ವೇಷ ಅಂತ. ರಾಜಕೀಯ ಪ್ರೇರಿತ ಅಂದ್ರೆ ಒಬ್ಬ ಲೀಡರು ಇವ್ರನ್ನೇನಾರು ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಪಾರ್ಟಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿ ರೇವಣ್ಣನ ಒಬ್ಬರಿಗೆ ಡಿಸ್ಟರ್ಬ್ ಮಾಡಿದ್ದಾರೆ. ಎಲ್ಲಿ? ಹೌದು, ಇವತ್ತು ರೇವಣ್ಣವ್ರನ್ನ ಈಗ ಅನ್ವಾಂಟೆಡ್ ಆಗಿ ಇಲ್ಲಿಗೆ ಸೇರಿಸಿ ಕೇಸಿಗೆ ಸೇರಿಸಿ ಇವೆಲ್ಲ ಮಾಡಿರ್ತಕ್ಕಂಥದ್ದು ತಪ್ಪಲ್ಲ. ಯಾರೇ ತಪ್ಪು ಮಾಡಿರೋದನ್ನ ನಮ್ಮ ಕ್ರಮ ತಗೊಳ್ಳಿ, ನಮ್ದೇನು ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ರೇವಣ್ಣವ್ರ ಮೇಲೆ ಈ ರೀತಿಯಾದಂತ ಅಪಾದನೆ ಮಾಡಿ ಕೇಸ್ ಆಗಿರ್ತಕ್ಕಂಥದ್ದು ತಪ್ಪು. ಸರ್ ಕಾರಣ ಏನು ಅಂತ ಹೇಳ್ತಾರೆ? ಕಾರಣ ನಿಮ್ಗೆ ಪೇಪರ್ ನೀವೇ ಬರಿತಾ ಇದ್ದೀರಿ, ನಾವು ಓದ್ಕೋತಾ ಇದ್ದೀವಿ. ಸರ್ ಈಗ ಕೆಲವು ಮಹಿಳೆಯರನ್ನ ಬೆದರಿಸಿ ದೂರು ಕೊಡೋದಕ್ಕೆ ಬ್ಲಾಕ್ ಮಾಡ್ತಿದ್ದಾರೆ. ಕೆಲವರು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ, ಕೆಲವರು ನಮಗೆ ಫೋರ್ಸ್ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳ ಹೆಸರಲ್ಲಿ ಬಂದು ಅಂತ ಹೇಳಿ. ಅದು ದೇವರಿದ್ದಾನೆ, ಸತ್ಯಕ್ಕೆ ಜಯ ಸಿಗುತ್ತೆ. ಯಾರು ಕಳ್ಳರು ಯಾರು ತಪ್ಪು ಮಾಡ್ತಾರೆ ಏನಾಗ್ತದೆ ಅಂತಕ್ಕಂಥದಕ್ಕೆ ಬರ್ತದೆ. ಬಟ್ ಈ ರೀತಿಯಾದಂತಹ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ಈ ರೀತಿಯಾದಂತ ಇವು ಆಗ್ಬಾರ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಎಲ್ರೂ ಮನೆಯಲ್ಲೂ ಹೆಂಗಸುಗಳು ಇರ್ತಾರೆ, ಅಕ್ಕ ತಂಗಿರು ಇರ್ತಾರೆ, ಹೆಂಡದಿರ್ತಾರೆ, ತಾಯಿಂದಿರ್ತಾರೆ. ಆದ್ರೆ ಈ ರೀತಿಯಾದಂತ ದುರ್ಬಳಕೆ ಮಾಡಿಕೊಂಡು ಅಥವಾ ಅವರನ್ನ ದ್ವೇಷ ಮಾಡ್ಕೊಂಡಿದ್ದಲ್ಲ, ಇಟ್ ಇಸ್ ನಾಟ್ ರೈಟ್. ಕೊಡೋದಕ್ಕೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಕೆಲವು ಮಹಿಳೆಯರು ಪತ್ರ ಬರೆದಿದ್ದಾರೆ ಸರ್. ಅದು ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರು ಕೇಳ್ಕೊತಾ ಇದ್ದೀನಿ. ಅದೇನಾದ್ರು ನಮಗ್ ಗೊತ್ತಾದ್ರೆ ಆಮೇಲೆ ಮಾತಾಡ್ತಾರೆ. ಇಲ್ಲ, ಅದು ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಡಾಕ್ಟರ್ ಬರ್ತಾರೆ, ನೋಡ್ತಾರೆ. ಅವರು ಏನ್ ಸೇರಿಲ್ಲ, ಆರೋಗ್ಯ ಅದು ಇದು ಅಷ್ಟೇ, ಬೇರೆ ಏನ್ ಸೇರಿಲ್ಲ. ನ್ಯಾಯಾಲಯದ ಕೋರ್ಟ್ ಅಲ್ಲ, ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅವ್ರಿಗೆ ಮಾಡ್ಕೋತಾರೆ, ನಮಗ್ ಮಾಡ್ಕೊಳಕ್ಕಾಗಲ್ಲ. ಪೊಲೀಸ್ನವ್ರಿಗೆ ಮಾಡ್ಕೊಂಡಿರ್ತಾರೆ, ಅವ್ರು ತೀರ್ಮಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.